ನಮಸ್ತೆ ಎಲ್ಲರಿಗೂ. ಇವತ್ತು ನಾವು ನಮ್ಮ ಯೂಟ್ಯೂಬ್ ಜರ್ನಿ ಬಗ್ಗೆ ನಿಮ್ಮೊಂದಿಗೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ಬರೆದ ಹಾಗೆ ಇದು 3 ಜನ ಗೆಳತಿಯರು ಸೇರಿ ಮಾಡಿಕೊಂಡಿರುವಂತಹ ಒಂದು ಚಾನಲ್ ಇದು. ನಾವು ಇದಕ್ಕೆ ಜಾಸ್ತಿ ಪ್ರಿಪ್ರೇಷನ್ ಖಂಡಿತ ಮಾಡಿಲ್ಲ. ನನ್ನ ಫ್ರೆಂಡ್ ಹೇಳಿದ್ಲು ಒಂದು ಯೂಟ್ಯೂಬ್ ಚಾನಲ್ ಮಾಡೋಣ ಸುಹಾಸಿನಿ ಅಂತ. ಸರಿ ಆಯಿತು ಅಂತ ನಾನು ಅವಳು ಹೇಳಿದ ತಕ್ಷಣ 5 ನಿಮಿಷದಲ್ಲಿ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡಿಬಿಟ್ಟು ಅವಳಿಗೆ ವಾಟ್ಸಪ್ನಲ್ಲಿ ಲಿಂಕ್ ಹಾಕಿ, ಹಾಗೆ ಇನ್ನೊಬ್ಬಳು ಫ್ರೆಂಡಿಗೆ ಕೂಡ ಲಿಂಕ್ ಹಾಕಿ ಶುರು ಮಾಡಿಬಿಡೋಣ ಅಂತ ಹೇಳಿದ್ವಿ. ಪಾಪ ಅವರು ಕೂಡ ಓಕೆ ಅಂತ ಹೇಳಿದ್ರು. ನೆಕ್ಸ್ಟ್ ಡೇನೇ ನಾವು ಒಂದು ಅಡುಗೆನ ಹಾಕಿಬಿಡೋಣ ಅಂತ ಹೇಳಿ ದೇವರಿಗೆ ದೊಡ್ಡವರಿಗೆ ಎಲ್ಲ ನಮಸ್ಕಾರ ಮಾಡಿ ಮೊದಲ ದಿನವೇ ಸ್ವೀಟ್ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ನನ್ನ ಫ್ರೆಂಡ್ ಹತ್ರ ಸ್ವೀಟ್ ಮಾಡಿಸಾಯಿತು, ಗೋಧಿ ಹಲ್ವಾ ಅಂತ. ಅದಾದಮೇಲೆ ಇವತ್ತಿನ ತನಕನೂ ನಮ್ಮ ಚಾನಲ್ ಹಾಗೆ ನಡೀತಾ ಇದೆ. ನಮ್ಮ 3 ಜನದ ಮಧ್ಯೆ ಜಗಳ ಮನಸ್ತಾಪ ಬಂದಿಲ್ವಾ? ಖಂಡಿತ ಬಂದಿದೆ. ಯಾಕಂದರೆ ಅವರಿಬ್ಬರು ತುಂಬ ಶ್ರಮಪಟ್ಟು ಅಡುಗೆ ಮಾಡೋರು, ಹಾಗೆ ಅದನ್ನು ನನಗೆ ಕಳಿಸೋರು. ನಾನು ಎಡಿಟ್ ಮಾಡುವಾಗ ಹಾಗೆ ಸಾಂಗ್ ಸೆಲೆಕ್ಷನ್ ಮಾಡುವಾಗ ಒಂದೊಂದ್ಸಲಿ ಎಡುತ್ತೀನಿ. ಆವಾಗ ಅವರಿಗೆ ಖಂಡಿತ ಬೇಜಾರಾಗಿರುತ್ತೆ, ಯಾರಿಗೇ ಆದರೂ ಬೇಜಾರಾಗುತ್ತೆ. ಯಾಕಂದರೆ ಅಷ್ಟು ಶ್ರಮದಿಂದ ಅಡುಗೆ ಮಾಡಿ ನಾನು ಅಪ್ಲೋಡ್ ಮಾಡೋ ಟೈಮ್ ಆಗಿರ್ಬೋದು ಅಥವಾ ಎಡಿಟಿಂಗ್ನಲ್ಲಿ ಏನಾದರೂ ಪ್ರಾಬ್ಲಮ್ ಮಾಡಿದ್ರೆ ಖಂಡಿತ ಅದು ಯಾರಿಗೇ ಆದರೂ ನೋವಾಗುತ್ತೆ. ಆದರೆ ಅರ್ಧ ಗಂಟೆ ಅಷ್ಟೇ ಒಂದು ವ್ಯೂಸು ಅಥವಾ ಲೈಕ್ಸ್ ಬಂದ ತಕ್ಷಣ ನಾವು ಎಲ್ಲರೂ ಒಟ್ಟಿಗೆ ನಮ್ಮ ಗ್ರೂಪಲ್ಲಿ ನಾವು ಖುಷಿನ ಹಂಚ್ಕೊಳ್ತೀವಿ ಹೊರತು ಜಗಳನ ಮನಸ್ತಾಪನ ಖಂಡಿತ ಕಂಟಿನ್ಯೂ ಮಾಡಲ್ಲ, ಮುಂದೆ ಕೂಡ ಮಾಡಲ್ಲ. ಹಾಗೆ ನಾವು 3 ಜನನೂ ಒಬ್ರನ್ನೊಬ್ರನ್ನ ಯಾವತ್ತೂ ಬಿಟ್ಕೊಟ್ಟಿಲ್ಲ, ಹಾಗೆ ಮುಂದೆ ಕೂಡ ಬಿಟ್ಕೊಡುವಂತಹ ಮಾತೇ ಇಲ್ಲ. ಎಲ್ಲರೂ ಹೇಳಿದ್ರು ಈ ಯೂಟ್ಯೂಬ್ ಅನ್ನೋದು ಒಂದು ಬಿಸ್ನೆಸ್ ಪ್ಲ್ಯಾಟ್ಫಾರ್ಮ್ ಇದ್ದಾಗೆ, ಇದನ್ನೆಲ್ಲ ಪರ್ಸ್ನಲ್ ಆಗಿ ಮಾಡಬೇಕೇ ಹೊರತು ಈ ಥರ ಕಂಬೈನ್ ಮಾಡಿದ್ರೆ ಹೇಗೆ ಅಂತ. ನಾವು ಯಾವತ್ತೂ ಅವ್ರ ಮಾತಿಗೆಲ್ಲ ತಲೆನೇ ಕೆಡಿಸ್ಕೊಂಡಿಲ್ಲ, ಮುಂದೆ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ. ಹಾಗೆಯೇ ಎಲ್ಲರೂ ಹೇಳ್ತಾರೆ 3 ಜನ ಎಲ್ಲಿಗಾದರೂ ಪ್ರಯಾಣ ಮಾಡುವಾಗ 3 ಜನ ಹೋದರೆ ಕೆಲಸ ಆಗಲ್ಲ ಅಂತ. ಆದರೆ ನಾವು 3 ಜನನ ಬಿಟ್ಟು ಯಾವತ್ತೂ ಎದ್ದಿದ್ದಿಲ್ಲ, ನಾವು ಒಬ್ರನ್ನೊಬ್ರನ್ನ ಯಾವತ್ತೂ ಬಿಟ್ಕೊಟ್ಟಿಲ್ಲ. ದೇವ್ರು ನಮ್ಮ ಜೊತೆಗಿದ್ದಾನೆ. ನಾವು ಅದನ್ನು ನಂಬಿ, ನಮ್ಮ ಪರಿಶ್ರಮನ ನಂಬಿ ಇಲ್ಲಿ ತನಕ ಬಂದಿದ್ದೀವಿ. ಸ್ಟಾರ್ಟಿಂಗ್ನಲ್ಲಿ ನಾನು ಕೇಳಿದ್ದೀನಿ ನನಗೆ ಗೊತ್ತಿರೋರಿಗೆ ಫ್ರೆಂಡ್ಸಿಗೆಲ್ಲ ನಮ್ಮ ಚಾನಲ್ ಇದೆ ಸಬ್ಸ್ಕ್ರೈಬ್ ಮಾಡಿ ಅಂತ. ಆದರೆ ಆಮೇಲೆ ನಮಗೆ ಅನ್ನಿಸ್ತು ನಾವು ಮಾಡೋ ಅಡುಗೆ ಪಬ್ಲಿಕ್ಕಿಗೆ ಇಷ್ಟ ಆಗಬೇಕು, ಆವಾಗ ಅವರೇ ಸಬ್ಸ್ಕ್ರೈಬ್ ಆಗ್ತಾರೆ. ಹಾಗಾಗಿ ನಾವು ಕೇಳೋದು ಕೂಡ ಸ್ಟಾಪ್ ಮಾಡಿದ್ದೀವಿ. ಈಗೇನಿದ್ರು ನಿಮ್ಮ ಮುಂದೆ ನಮ್ಮ ಅಡುಗೆನ ಅಥವಾ ನಮ್ಗೆ ಏನು ತಿಳಿದಿದೆ ಅದನ್ನು ನಾವಿಲ್ಲಿ ಹಂಚ್ಕೊಳ್ತೀವಿ. ಇಷ್ಟ ಆದರೆ ನೀವು ಅದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ನಮ್ಮನ್ನು ಬೆಳೆಸೋದು ನಿಮ್ಮ ಕೈಯಲ್ಲಿದೆ. ಇದಿಷ್ಟನ್ನು ನಾವು ಇವತ್ತು ಹೇಳಬೇಕು ಅಂತ ಅಂದ್ಕೊಂಡು ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ನಮ್ಮ ಚಾನಲ್ಲು ಈ ಥರ ಬರೆದಿದ್ದೀನಿ ನಾನು, ಆದರೆ ಅದ್ರ ಬಗ್ಗೆ ಹೇಳಲಿಲ್ಲ ಯಾವತ್ತೂ. ಇದು ನಮಗೆ ಗೊತ್ತಿರೋರಿಗೆ ತಿಳಿಲಿ ಅಥವಾ ಹೊಸಬ್ರಿಗೂ ಕೂಡ ತಿಳಿಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಇದನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ. ನಾವು ಹೊಸದಾಗಿ ಚಾನಲ್ ಶುರು ಮಾಡಿದ್ದೀವಿ. ನಾವು ಏನಾದರೂ ತಪ್ಪು ಮಾಡಿದರೆ ಖಂಡಿತ ಕರೆಕ್ಷನ್ ಮಾಡಿ ತಿದ್ಕೊಳ್ತೀವಿ. ಏನಾದರೂ ಸಜೆಷನ್ಸ್ ಇದ್ದರೆ ಅದನ್ನು ಕೂಡ ಕೊಡಿ, ನಾವು ಆಕ್ಸೆಪ್ಟ್ ಮಾಡ್ಕೊಳ್ತೀವಿ. ಆದರೆ ನಮ್ಮನ್ನು ಖಂಡಿತ ಬೆಳೆಸಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದ.